ಚಂದನ್ ಅಂತ ನಮ್ಮ ಜನಾಂಗದ ಒಂದು ವಿದ್ಯಾವಂತ ಉದ್ಯೋಗ ಆರಿಸಿ ಕೆನಡಾಗೆ ಹೋಗಿದ್ದರು. ದುರದೃಷ್ಟವಶತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರ ಅಂತಿಮ ವಿಧಿವಿಧಾನಗಳು ಇವತ್ತು ನಮ್ಮ ತ್ಯಾಮಗೊಳ್ಳುವಿನ ಆರ್ಯವೈಶ್ಯ ರುದ್ರಭೂಮಿಯಲ್ಲಿ ನೆರವೇರುತ್ತೆ. ನಮ್ಮ ಜನಾಂಗದ ಒಂದು ಪದ್ಧತಿಯಂತೆ ಆ ಕಾರ್ಯಕ್ರಮಗಳು ನೆರವೇರುತ್ತೆ. ಅವರು ಅವಿವಾಹಿತರಾಗಿದ್ದಾರೆ. ಹಾಗಾಗಿ ಅವರದು 11 ದಿವಸದ ಕಾರ್ಯ ಕಂಪ್ಲೀಟಾಗಿ ಅಸ್ಥಿ ವಿಸರ್ಜನೆಯನ್ನು ಶ್ರೀರಂಗಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೀವಿ ಮಾಡಬೇಕು ಅಂತ ಸರ್. ಅದು ನಾಳೆ ಇಲ್ಲ ನಾಡದ್ದು ಬುಧವಾರದ ದಿವಸ ಅಸ್ಥಿ ವಿಸರ್ಜನೆ ಮಾಡಬೇಕು. ನಾಳೆ ಅಮಾವಾಸ್ಯೆ ಇರೋದರಿಂದ 13ನೇ ತಾರೀಕು ಬುಧವಾರದ ದಿವಸ ಅಸ್ಥಿ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿಯಲ್ಲಿ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಹೌದೌದು, ಅವರು ವರ್ಲ್ಡ್ ಆರ್ಯವೈಶ್ಯ ಒಂದು ಕಮಿಟಿಲಿ ಪೋಸ್ಟ್ ಮಾಡ್ತಾಯಿದ್ರು. ಮತ್ತು ಶ್ರೀ ಶಿರ್ಡಿ ಸಾಯಿಬಾಬಾ ಅಂತ ಹೇಳಿ ಕೆನಡಾದಲ್ಲಿ ಒಂದು ಸಂಸ್ಥೆಯನ್ನು ನಡೆಸಿ ದೇವರದ್ದು ಕಾರ್ಯಕ್ರಮ ನಡೆಸ್ತಾಯಿದ್ರು. ಮತ್ತು ಕನ್ನಡಿಗರು ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಕನ್ನಡಿಗರು ಯಾರು ಹೋಗಿದ್ರು ಕೆನಡಾಗೆ, ಅವರಿರೋಂಥ ಟೊರೊಂಟೊ ಒಂದು ಸ್ಥಳದಲ್ಲಿ ಉದ್ಯೋಗ ಆರಿಸಿ ಬಂದವರಿಗೆ ಅಲ್ಲಿನ ಮಾಹಿತಿ ಎಲ್ಲ ದೊರಕಿಸ್ಕೊಡ್ತಾಯಿದ್ರು. ಮತ್ತು ಹಣದ ವ್ಯವಸ್ಥೆ ಮಾಡ್ತಿದ್ರು ಅಂತ ಎಲ್ಲ ಕೇಳ್ಪಟ್ಟಿದ್ದೀವಿ. ಮತ್ತು ಮದುವೆಗಳು ಮಾಡಿಸ್ತಾಯಿದ್ರು. ಅವರು ಅವಿವಾಹಿತ ಆಗಿದ್ರು, ಅವ್ರು ಬೇರೆಯವರಿಗೆ ಮದುವೆ ಒಂದು ವ್ಯವಸ್ಥೆನೂ ಮಾಡ್ತಿದ್ರು. ಈ ಥರ ಸಮಾಜಮುಖಿ ಕೆಲಸ ಮಾಡ್ತಿದ್ರು. ಅವ್ರನ್ನ ಕಳ್ಕೊಂಡಿದ್ದೀವಿ. ಅವ್ರು ನೋವಿದೆ. ಈಗ ಇದು ಮುಗಿದ ಬಳಿಕ ಮೆರವಣಿಗೆ ಮೂಲಕ ನಾವು ನಮ್ಮ ರುದ್ರಭೂಮಿಗೆ ತೊಗೊಂಡೋಗ್ತೀವಿ. ನಿಮ್ಮ ಸಂಘದವರೆಲ್ಲರೂ ಪಾಲ್ಗೊಳ್ತಿದ್ದಾರೆ? ಖಂಡಿತವಾಗಲೂ ನಮ್ಮ ಜನಾಂಗದ ಪ್ರತಿಯೊಬ್ಬರು ತಮ್ಮ ವ್ಯವಹಾರ ಕೇಂದ್ರಗಳಿಗೆ ರಜೆ ಘೋಷಿಸಿ ಎಲ್ಲರೂ ಇಲ್ಲೇ ಭಾಗವಹಿಸಿದ್ದೀವಿ. ಮತ್ತು ಅಂತಿಮ ವಿಧಿವಿಧಾನಗಳು ನಡೆಯೋವರೆಗೂ ನಮ್ಮ ಜನಾಂಗದವರೆಲ್ಲ ಪ್ರತಿಯೊಬ್ಬರು ಅಲ್ಲೇ ಇರ್ತೀವಿ. ಮುಕ್ತಿಧಾಮದಲ್ಲಿ ಇದ್ದು ಕಾರ್ಯಕ್ರಮಗಳನ್ನ ನಡೆಸಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್.